ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ SSLC ರಿಸಲ್ಟ್ಸ್ ಅಥವಾ SSLC ಪರೀಕ್ಷೆಯನ್ನು ಬರೆದಿರ್ತಕ್ಕಂತಹ ಒಂದು ವಿದ್ಯಾರ್ಥಿಗಳು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಇವತ್ತು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿ ಇದೆ. ಏನಪ್ಪ ಅಂತಂದರೆ ಇವತ್ತು ಇಲ್ಲ ಅಂತಂದರೆ ನಾಳೆ ರಿಸಲ್ಟ್ಸನ್ನು ಘೋಷಣೆ ಮಾಡ್ತೇವೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಆದಷ್ಟು ಇವತ್ತೇ ಮಾಡಬಹುದು. ಅಂದರೆ ಇಲ್ಲಿ 9ನೇ ತಾರೀಕು ಇಲ್ಲ ಅಂತಂದರೆ 10ನೇ ತಾರೀಕಿನಂದು ಮೇ 10ನೇ ತಾರೀಕಿನಂದು ರಿಸಲ್ಟ್ಸನ್ನು ಘೋಷಣೆ ಮಾಡ್ತೀವಿ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದರು. ನಾನು ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ರಿಸಲ್ಟನ್ನು ಯಾವ ಥರ ನೋಡೋದು ಅದನ್ನು ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಅದರ ಜೊತೆಗೆ ಸಬ್ಸ್ಕ್ರೈಬ್ ಯಾರಾದರೂ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಮುಂದೆ ಬರ್ತಕ್ಕಂತಹ ವಿಡಿಯೋಗಳನ್ನು ಎಲ್ಲರೂ ಕೂಡ ನೀವು ತಪ್ಪದೇ ನೋಡ್ಕೊಳ್ತಾ ಹೋಗ್ಬೋದು. ನೋಡಿ, ಇಂಪಾರ್ಟೆಂಟಾಗಿ ಮೊದಲನೇದಾಗಿ ಈ ಒಂದು SSLC ವಿದ್ಯಾರ್ಥಿಗಳಿಗೆ ಫಲಿತಾಂಶ ಬರುತ್ತೆ ಅದನ್ನು ಯಾವ ರೀತಿ ನೋಡಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಈಗಾಗಲೇ ನಾನು ಲಿಂಕನ್ನು ಕೊಟ್ಟಿರ್ತೇನೆ, karnataka.results.nic.in ಅಂತ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಲೇ ಡೈರೆಕ್ಟಾಗಿ ಒಂದು ಇಂಟರ್ಫೇಸ್ಗೆ ಬರ್ತೀರಾ. ಅದು ಇಲ್ಲಿ ನಾವು ಡೈರೆಕ್ಟಾಗಿ ಹೋಗಿ ಮೊಬೈಲ್ನಲ್ಲಿ ಯಾವ ರೀತಿ ನೀವು ರಿಸಲ್ಟ್ಸನ್ನು ನೋಡೋದಂತ ಹೇಗೆ ಅಂತ ಇಲ್ಲಿ ತೋರಿಸ್ಕೊಡ್ತೇನೆ. ಬನ್ನಿ ಈಗ ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಕರ್ನಾಟಕ ರಿಸಲ್ಟ್ಸ್ KAR results.nic.in ಅಂತ ಒಂದು ವೆಬ್ಸೈಟ್ ಇದೆ. ಅದರಲ್ಲಿ ನಾವು ಈಗಾಗಲೇ ಬಂದಿದ್ದೇವೆ. ಅಲ್ಲಿ ನಿಮಗೆ ಇಲ್ಲಿ ಸರ್ವರ್ ಎರರ್ ಅಂತ ಬರ್ತಿದೆ. ಅಂದರೆ ಇವತ್ತು 10 ಗಂಟೆ ಹೊತ್ತಿಗೆ ಈ ಒಂದು ರಿಸಲ್ಟ್ ಬರ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಅದನ್ನು ಅವರು ಮೇಂಟೆನೆನ್ಸನ್ನು ಮಾಡ್ತಾಯಿದ್ದಾರೆ. ಅದಕ್ಕಾಗಿ ಇಲ್ಲಿ ಸರ್ವರ್ ಎರರ್ ಬಂದಿರತಕ್ಕಂಥದ್ದು. ಇವತ್ತು 10 ಗಂಟೆಯಿಂದ 12 ಗಂಟೆ ಒಳಗೆ ನಿಮಗೆ ರಿಸಲ್ಟ್ಸ್ ಬರ್ತದೆ. ಯಾವ ರೀತಿ ನೋಡಬೇಕು ಅಂತಂದರೆ ಈ ಒಂದು ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಈಗಾಗಲೇ ಲಿಂಕನ್ನು ಹಾಕಿದ್ದೇನೆ. ಎಲ್ಲರೂ ಕೂಡ ಹೋಗಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ರಿಸಲ್ಟ್ಸನ್ನು ನೋಡ್ಕೋಬೋದಾಗಿರ್ತದೆ. ಮತ್ತು ಅದರ ಜೊತೆಗೆ ನಿಮ್ಮ ಒಂದು ರಿಸಲ್ಟ್ಸ್ ಏನಾಯಿತು ಎಲ್ಲರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ ಇಲ್ಲಿ ಕಮೆಂಟ್ ಮಾಡಿ ನೀವು ತಿಳಿಸ್ಬೋದು ಅಂತ ಹೇಳ್ತಾ, ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.